ನಿನ್ನ ಜೊತೆಯಲಿ ಜೊತೆಯಲಿ. ಸೈಲೆನ್ಸ್! ಯಾಕೆಲ್ಲರೂ ಹಿಂಗ್ ಮಾತಾಡ್ತಿದ್ದೀರಾ? ಟೀಚರ್ ಅಲ್ಲಿ ನೋಡಿ. ಯಾರು ಬರ್ತಿದ್ದಲ್ಲ? ಎಲ್ಲಿ ಅವನು? ಯಾರು ಟೀಚರ್? ಅಬ್ಬಾಯ್ ಬಂದಿರಾ ಟೀಚರ್? ಸರಿ, ಕೂತ್ಕೋ. ಆಕಾಶ್, ಆಶಾ, ಯಾಕೋ ಹಿಂಗೆ ಮಾಡಿದೆ ಅಬ್ಬಾಯ್? ನೀನು ಎಷ್ಟೋ ನಂಬಿಟ್ಟಿದ್ದೆ, ಬಟ್ ನೀನು ಇವನ್ ಯಾವನೋ ಇಡಿಯಟ್ ಮೇಲೆ ಸಿಟ್ಟಿಗೆ ನನ್ನನ್ನು ಈ ಮಟ್ಟಿಗೆಲ್ಲ. ಮೈ ಕಮಿಂಗ್ ಟೀಚರ್. ಅಮ್ಮ, ಗೆಟ್ ಲಾಸ್ಟ್ ಯು ಇಡಿಯಟ್. ನಾನೇನ್ ಮಾಡಿದೆ ಟೀಚರ್? ಏನ್ ಮಾಡ್ದ್ಯಾ? ಬೋರ್ಡ್ ಮೇಲೆ ಬರ್ದವ್ರು ಯಾರೋ? ಇಲ್ಲಿರೋ ಮಕ್ಳಂತೂ ಅದ್ ಮಾಡಕ್ ಸಾಧ್ಯನೇ ಇಲ್ಲ. ಅದೆಲ್ಲ ನಿಂದೇ ಕೆಲ್ಸ. ಬಾ ನನ್ ಜೊತೆಲಿ. ಛೇ, ಏನೋ ಉತ್ಸಾಹ ಇದೆ ಅಂತ ಸೀಟ್ ಕೊಟ್ರೆ ಇಂಥ ಅಯೋಗ್ಯ ಕೆಲಸನ ಮಾಡೋದು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಸರ್, ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಸರ್. ಇವ್ರೇನು ಹೇಳ್ತಿದ್ರು ನನಗೆ ಗೊತ್ತೇ ಇಲ್ಲ. ನಾನು ಗೊತ್ತು ಮಾಡಿಸ್ತೀನಿ ಸರ್. ಇವನೇನು ಬರ್ತಿದ್ದಾನೆ ಅಂತ ನನ್ನ ಕ್ಲಾಸ್ ರೂಮಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನೀವು ಬನ್ನಿ ಸರ್. ಓ, ನಿಮ್ಮ ಕ್ಲಾಸ್ ರೂಮಲ್ಲೂ ಹಾಗೆ ಮಾಡಿದಾನಾ? ನೋಡಿ, ಬನ್ನಿ ಸರ್. ಬನ್ನಿ ಸರ್, ಬನ್ನಿ 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 ಬನ್ನಿ. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ನೋಡಿ ಹೇಗ್ ಬರ್ತಿದ್ದ ನೋಡಿ. ನೋಡಿ ಸರ್, ನೋಡಿ ಹೇಗೆಲ್ಲ ಬರ್ದಿದ್ದ ನೋಡಿ. ಸರಿಯಾಗಿ ನೋಡಿ ಸರ್. ಇದನ್ನ ನಾನೇ ಬರ್ತಿದ್ದು ಅಂತ ಹೆಂಗ್ರೆ ಹೇಳ್ತೀರಾ? ನೀನೇ ಕಡೆಯ ಬರ್ದಿರೋದು. ಪಾಪ ಶಾಲಿನಿ ಮೇಡಮ್ ನೋಡು, ಮೊನ್ನೆ ಒಬ್ಬರೇ ಹೋಗ್ತಿದ್ರಲ್ಲ ಅಂತ ನಾನು ಡ್ರಾಪ್ ಕೊಟ್ನಲ್ಲ, ಅದನ್ನ ನೋಡಿರೋದು ನೀನು ಒಬ್ನೇನೆ. ನಾವಿಬ್ರು ಕ್ಲೋಸ್ ಆಗಿರೋದನ್ನ ಸಹಿಸ್ಕೊಳಕ್ಕಾಗದೆ ಈ ರೀತಿ ಕಂತ್ರಿ ಕೆಲಸ ಮಾಡಿದ್ಯಾ ನೀನು. ಸರ್, ಇಲ್ಲ ಸರ್, ಇದು ನಾನು ಬರ್ದಿಲ್ಲ ಸರ್. ಇದೆಲ್ಲ ಈ ನನ್ನ ಮಗನ ಕೆಲಸ ಸರ್. ಸರಿ ಇಲ್ಲ ಸರ್, ಇವನು ಪಕ್ಕಾ 420 ನನ್ನ ಮಗ. ಶಾಟ್ ಅಪ್ ಯು ಬ್ಲಡಿ ರಾಸ್ಕಲ್. ಮಾಡೋದೆಲ್ಲ ಮಾಡಿ ನನ್ನ ಮುಂದೆ ಟೀಚರ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದೆಯಾ? ನಿನ್ ಮಾತು ನಡವಳಿಕೆ ನೋಡಿದ್ರೆ ಗೊತ್ತಾಗುತ್ತೆ ಈ ಅಸಹ್ಯ ಎಲ್ಲ ನಿಂದೇನೆ ಅಂತ. ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಸರ್ ಪ್ಲೀಸ್ ಸರ್. ಬರೀ ಕ್ಲಾಸಿಂದ ಅಲ್ಲ, ಇಡೀ ಸ್ಕೂಲಿಂದ ನಿನ್ನನ್ನು ಆಚೆಗೆ ಹಾಕ್ತಾ ಇದ್ದೀನಿ. ಸರ್ ಸರ್ ನಂದೇನು ತಪ್ಪಿಲ್ಲ ಸರ್. ಮಾತಾಡ್ಬೇಡ ಅಂದೆ. ಇನ್ನು 10 ನಿಮಿಷದಲ್ಲಿ ನಿನ್ನ TC ಮಾರ್ಕ್ಸ್ ಕಾರ್ಡು ನಿನ್ನ ಕೈನಲ್ಲಿ ಇರುತ್ತೆ. ಅದು ಬ್ಲಾಕ್ ಮಾರ್ಕ್ ಸಮೇತ ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ.
ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ನೋಡು ಪುಟ, 3 6 9 ಆಗುತ್ತೆ. 3 6 ಯಾವತ್ತೂ 9 ಆಗೋದಿಲ್ಲ. ಅರ್ಥ ಆಯ್ತಾ ರಾಜಾ? ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಪುಟ್ಟ. ಸೀನಿಯರ್, ನೀವು ಇದನ್ನೆಲ್ಲ ನಂಬ್ತೀರಾ? ನಂಬಲೇಬೇಕಾಗೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ಯಲ್ಲೋ ನನ್ನನ್ನು. ಒಂದ್ ನಿಮಿಷ ನಿಂತ್ಕೊಳ್ರಿ. ನೀವೇನೋ ನೋಡಿದ್ರಿ, ಅವ್ರೇನೋ ಹೇಳಿದ್ರು, ಎಲ್ಲ ಓಕೆ. ಆದ್ರೆ ಇದನ್ ಬರ್ದಿದ್ದು ನಾನೇ ಅಂತ ಅದ್ಯಾವ ಮನ್ಸಿಟ್ಕೊಂಡು ನಂಬುದ್ರಿ? ಕಡೆ ಪಕ್ಷ ನನ್ನ ಹ್ಯಾಂಡ್ ರೈಟಿಂಗ್ ಏನು ಅಂತಾನೂ ಗೊತ್ತಿಲ್ವಾ ನಿಮ್ಗೆ? ಅಂದ್ರೆ ಇದನ್ ಮಾಡಿದ್ ಇವನಲ್ವಾ ರಂಗ? ಇಲ್ಲ, ಹೀಗಾಗಿದ್ದೆ ಸರಿ. ಸತ್ಯ ಹಿಂಗಾದ್ರೂ ಅವ್ನು ದೂರ ಹೋದ್ನಲ್ಲ. ಪ್ರಸಾದ ಎಷ್ಟೊತ್ತು ಸಿಗುತ್ತೆ? ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಅವಾಗ್ಲಿಂದ ಇದನ್ನೇ ಹೇಳ್ತಿದ್ದೀರಾ, ಸ್ವಲ್ಪ ಬೇಗ ತಂದ್ಕೊಡಿ. ಒಂದು 10 ನಿಮಿಷ ತಡಿಯಮ್ಮ. 10 ನಿಮಿಷನಾ? ಇಲ್ಲ ಇಲ್ಲ, ಆಗಲ್ಲ, ಸ್ವಲ್ಪ ಬೇಗ ಬೇಕು ಪ್ಲೀಸ್. ಯಾಕಮ್ಮ, ಹೊಟ್ಟೆ ತುಂಬ ಹಸಿತಾ ಇದೆಯಾ? ಒಂದು 10 ರೂಪಾಯಿ ಕೊಡ್ತೀನಿ, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಬಂದು ತಿನ್ಕೊಂಡು ಬಂದ್ಬಿಡಮ್ಮ. ಇಲ್ಲ ಇಲ್ಲ, ಬನ್ನಲ್ಲೆಲ್ಲ ತಿನ್ನೋ ಹಾಗಿಲ್ಲ, ನಂಗೆ ಪ್ರಸಾದನೇ ಬೇಕು. ಯಾಕೆ? ಅದು ಇವತ್ತಿನ ವ್ರತ ಆದ ನಂಗೆ. ಓ ಸರಿ ಅಮ್ಮ, ಸರಿ ಇರು, ತಂದು ಕೊಡ್ತೀನಿ. ಸ್ವಾಮಿ, ಅಮೃತಗಳಿಗೆ ಎಷ್ಟೊತ್ತು ಮುಗಿಯುತ್ತೆ? ಆಗಲೇ ಹೇಳಿದ್ನಲ್ಲಮ್ಮ, 12:07 ಮುಗಿಯುತ್ತೆ ಅಂತ. ಅಯ್ಯಯ್ಯೋ, ಈಗಾಗಲೇ 12:01. ಇವ್ರು ಹೋಗಿ ಪ್ರಸಾದ ತರೋದು ಯಾವಾಗ? ಅದ್ರ ಜೊತೆಗೆ ವಿಷ ಮಿಕ್ಸ್ ಮಾಡಿ ನಾನು ತಿನ್ನೋದು ಯಾವಾಗ? ಆಮೇಲೆ ಮೈಯೆಲ್ಲ ವಿಷ ಹರಡಿ ನಾನು ಸಾಯೋದು ಯಾವಾಗ? ಯಮದೂತರು ಬರೋಕ್ಕೆ ಮುಂಚೆ ಪುಷ್ಪಕ ವಿಮಾನದಲ್ಲಿ ದೇವದೂತರು ಬರ್ಲಪ್ಪ ತಂದೆ. ಮತ್ತೆ ಅಮೃತಗಳಿಗೆ ಸತ್ರೆ ಪಾಪ ಸುತ್ಕೊಳ್ಳಲ್ವಂತೆ. ಪ್ರಸಾದ ತಿನ್ಸತ್ರೆ ನೇರ ವೈಕುಂಠನೇ ಅಂತೆ. ತುಂಬ ಆಸೆ ಇಟ್ಕೊಂಡು ಸಾಯ್ತಾ ಇದ್ದೀನಿ. ಬೇಗ ಪ್ರಸಾದ ತರ್ಸಪ್ಪ ತವ್ರೆ. ನಮಸ್ಕಾರ ಅರ್ಚಕರೇ. ಇನ್ನು ಮಹಾಮಂಗಳಾರತಿ ಆಗಿಲ್ವಾ? ಒಂದು ಅರ್ಚನೆ ಮಾಡಿಸ್ಬೇಕಿತ್ತು. 1 ನಿಮಿಷ ತಡೀರಿ. ಆ ಹುಡುಗಿ ಪ್ರಸಾದ ಕೊಡಲಿಲ್ಲ ಅಂತಂದರೆ ಸತ್ಯ ಹೋಗ್ತೀನಿ ಅಂತ ಕೂತಿದ್ದಾಳೆ. ನೀವು ಬನ್ನಿ, ತಗೊಳಮ್ಮ. ಬೆಳಿಗ್ಗೆ ತಿಂಡಿ ತಿನ್ನಿ ಅಂದ್ರೆ ಬೇಡ ಅಂತ ಬಂದು ಇಲ್ಯಾಕೆ ಪ್ರಸಾದ ಇಸ್ಕೊತಾ ಇದ್ದಾಳೆ? ಸಾವಿಗೆ, ಇದು ಮೋಕ್ಷಕ್ಕೆ. ಎರಡು ಮಿಕ್ಸ್ ಆದರೆ ಮೋಕ್ಷ.
ಏನಾಯ್ತು ನಿನ್ಗೆ? ವಿಷ ತಿಂದು ಸಾಯ್ತಾ ಇದೆಯಲ್ಲೇ, ಯಾಕೆ ಹೀಗೆ ಮಾಡ್ತೀರಾ? ಏನಾಯ್ತು ಬಗಳು? ಅಳ್ಬೇಡ, ಅಷ್ಟೇ ಸಾಯಿಸ್ಬಿಡ್ತೇನೆ ನಾನೇ. ಏನಾಯ್ತೆ? ಯಾಕೆ ನಾನು ಹೊಟ್ಟೆ ಉರ್ಸಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಅಳೋದ್ ನಿಲ್ಸಿ ಏನಾಯ್ತು ಅಂತ ಹೇಳು. ನೋಡಿ ಮೇಡಮ್ಮ, ಏನಾಯ್ತು ಅಂತ ಹೇಳು. ಇಲ್ಲೆಲ್ಲ ಹೇಳೋ ವಿಷಯ ಅಲ್ಲಮ್ಮ ಅದು. ಏನಕ್ಕೆ ಅಳ್ತಾ ಇದ್ಯಾ? ಏನಕ್ಕೆ ಹಿಂಗೆ ಮಾಡ್ಕೊಂಡೆ? ಸಾಯೋದೇನಾಗಿತ್ತು ನಿನಗೆ? ಹೇಳಮ್ಮ, ಹೇಳು ಪುಟ್ಟ. ಕೇಳ್ತಾ ಇದ್ದಾಳಲ್ಲ ಬೊಗ್ಲೆ, ಸುಮ್ಮನೆ ನಾನು ಹೊಟ್ಟೆ ಉರಿಸ್ಬೇಡ. ಹೇಳಮ್ಮ, ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡೆ? ನಾವಿದ್ದೀವಲ್ಲ, ಧೈರ್ಯವಾಗಿ ಹೇಳು. ಹೇಳು ಅಕ್ಕ, ನಮ್ಮ ಕಾಲೇಜಲ್ಲಿ ಪ್ರಜು ಅಂತ ಶ್ರೀಮಂತರ ಮಗ. ಶ್ರೀಮಂತರ ಮಗ? ಪ್ರೇಮ ಪ್ರೀತಿ ಅಂತ ದಾರಿಗಿರಿ ತಪ್ಪಿದ್ದೇನೆ. ಹಂಗೆ ನಾನು ಮಾಡಿದ್ರೆ ಸಿಗ್ತಾ. ಅವಳು ಹೇಳ್ತಿದ್ದಾಳಲ್ಲಮ್ಮ, ಅವಳು ಹೆದರ್ಸ್ಬೇಡ. ನೀನು ಹೇಳು ಚಿನ್ನ. ಅಕ್ಕ, ಅವ್ನು ಸರಿ ಇಲ್ಲ ಅಕ್ಕ. ಅವ್ನು ಹುಡುಗರ ಜೊತೆ ಸೇರ್ಕೊಂಡು ಹುಡುಗಿನ ರೇಗಿಸ್ತಾನೆ. ನಾವು ಅವ್ರ ತಂಟೆಗೆ ಹೋಗ್ದೆ ನಮ್ಮ ಪಾಡಿಗೆ ನಾವಿದ್ವಿ. ಆದ್ರೆ 4 ದಿವಸದ ಹಿಂದೆ ಅವತ್ತು ಕಾಲೇಜ್ ಫಂಕ್ಷನ್ ಇತ್ತಲ್ಲ, ನಮ್ಮ ಹುಡುಗಿರ್ಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಒಂದು ರೂಮ್ ಕೊಟ್ಟಿದ್ರು. ಅಲ್ಲಿ ನನ್ನ ಬಟ್ಟೆ ಚೇಂಜ್ ಮಾಡ್ತಿರುವಾಗ ಆ ಪ್ರಜು ಕಿಟಕಿಲಿ ಕದ್ದು ಎಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದನ್ನಕ್ಕ. ಅಯ್ಯೋ ಕತ್ತೆ, ಬಟ್ಟೆ ಬದಲಾಯಿಸ್ಬೇಕಾದ್ರೆ ಅಕ್ಕ ಪಕ್ಕ ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡ್ಕೊಂಡಲ್ವಾ ಮಾಡೋದು? ಅಯ್ಯೋ ಭಗವಂತ. ಅಮ್ಮ, ಇವಳು ಯಾಕಮ್ಮ ಬಾಯ್ತ್ಯಾ? ಕಾಲೇಜಲ್ಲಿ ಅಂತ ಹುಡುಗರು ಇರ್ತಾರೆ ಅಂತ ಇವಳಿಗೆ ಹೆಂಗೆ ಗೊತ್ತಿರುತ್ತೆ? ನೀನು ಹೇಳು ಪುಟ್ಟ. ಆ ವಿಡಿಯೋನ ಮೊನ್ನೆ ನನಗೆ ತೋರಿಸಿ, ಈ ವಿಡಿಯೋ ಇವಾಗ ನನ್ನ ಹತ್ರ ಮಾತ್ರ ಇದೆ, ಅವ್ನು ಹೇಳ್ದಂಗೆ ಕೇಳ್ಬೇಕಂತೆ. ಕೇಳಿದ್ರೆ ವಿಡಿಯೋ ಡಿಲೀಟ್ ಮಾಡ್ತಾನಂತೆ. ಇಲ್ಲದೆ ಹೋದ್ರೆ ಯೂಟ್ಯೂಬಲ್ಲಿ ಹಾಕಿ ಪ್ರಚಾರ ಮಾಡ್ತೀನಿ ಅಂದ ಅಕ್ಕ. ಅಯ್ಯೋ ಭಗವಂತ, ಏನಪ್ಪ ಗತಿ? ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತಲ್ಲ ದೇವ್ರೇ. ಮೆಕ್ಕೆ ಕಣಮ್ಮ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆನೇ ಹೋಗೋದು. ಮತ್ತೆ ನೋಡಿ ಇವಳೆಲ್ಲ ಒಂದು ಪೋಖ್ರಿಗಳ ಕೈಗೆ ಸಿಕ್ಕಿ ಮನೆ ಮರ್ಯಾದೆನ ಬೀದಿಲಿ ಹರಾಜಾಕೋ ಗತಿಗೆ ತಗ್ಲಲ್ಲೇ. ಅದ್ರಲ್ಲಿ ಇವಳು ತಪ್ಪೇನಿದೆ ಅಮ್ಮ? ಮೊದಲೇ ನೊಂದಿದ್ದಾಳೆ. ನೀನು ಬೇರೆ ಅವಳು ಕಣ್ಣೀರು ಹಾಕ್ಸ್ಬೇಡ. ನೀನು ಸಮಾಧಾನ ಮಾಡ್ಕೊ. ಇವಾಗ ಅವನು ಏನು ಕೇಳ್ತಿದ್ದಾನೆ? ಅವನು ನನ್ನನ್ನು ಹೇಳೆ, ನಾವಿದ್ದೀವಿ ನಿನ್ನ ಜೊತೆ. ಧೈರ್ಯವಾಗಿ ಮಾತಾಡು. ಅವನು ನನ್ನನ್ನ ಇಬ್ಬರೇ ಊಟಿಗೆ ಹೋಗೋಣ ಅಂತ ಕರೀತಿದ್ದಾನೆ. ಹೋಗ್ಲಿಲ್ಲ ಅಂದ್ರೆ ಅದನ್ನೆಲ್ಲ ಪ್ರಚಾರ ಮಾಡ್ಬಿಡ್ತಾನಂತೆ. ಅಯ್ಯೋ ದೇವ್ರೆ, ಇನ್ನೇನಪ್ಪ ಗತಿ? ಅವ್ನ ನಗದ್ ಬಿದ್ದು ಸಾಯ, ಅವನಿಗೆ ಬರ್ಬಾರದ್ ಬರ, ಅವನ್ ಕಾಲ್ಗೆ ಲಕ್ವ ಹೊಡಿಯ. ಊಟಕ್ಕೆ ಕರೀತಾನ, ಊಟಿಗೆ. ಅವನ್ಗೆ ಅಕ್ಕ ತಂಗಿರ್ ಯಾರು ಇಲ್ವಂತ?
ಭಗವಂತ, ರಂಗ, ನಾನೇನೋ ಮಾಡ್ಲೀಗ, ಏನಪ್ಪ ಮಾಡ್ಲಿ? ಎಕ್ಸೈಟ್ ಆಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲಮ್ಮ. ಇದು ತುಂಬ ಸೂಕ್ಷ್ಮವಾದ ವಿಷಯ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಪ್ರತಿ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಇಲ್ಲ ಅಕ್ಕ, ಬೇಡ. ಅವ್ರ ಚಿಕ್ಕಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೆ, ಅವ್ರ ದೊಡ್ಡಪ್ಪ MLA ಅಂತೆ. ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ನಾಳೆ ಬಯಲ್ ಮಾಡೋ ವಿಡಿಯೋನ ಇವತ್ತೇ ರಿಲೀಸ್ ಮಾಡ್ಬಿಡ್ತಾನಂತೆ. ಅಯ್ಯೋ 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 ಶಾಲಿನಿ, ಇದೇನೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಇವ್ಳು ಓದಿದ್ ಸಾಕು, ಮನೇಲಿ ಇರ್ಲಿ ಅಂತ ಎಷ್ಟು ಬಗೆಯಾಗಿ ಕೇಳ್ದೆ ನನ್ ಮಾತನ್ನ. ಓದ್ಲಿ ಅಂತ ಕಳಿಸ್ತಿಲ್ಲ. ಈಗ ನೋಡು, ಮನೆ ಮರ್ಯಾದೆ ಎಲ್ಲ ಮೂರ ಬಟ್ಟೆ ಮಾಡ್ಬಿಟ್ಲು. ಅಮ್ಮ, ನೀನು ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಡಬೇಡಮ್ಮ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋಣ. ಆ ಹುಡುಗನ ಹೆಸರು ಪ್ರಜ್ಜು ಅಂತ ತಾನೆ? ನಾಳೆ ಹೋಗಿ ನಾನೇ ಮೀಟ್ ಮಾಡಿ ಬರ್ತೀನಿ. ನೀನಾ? ಬೇಡಕ್ಕ, ಆ ಹುಡುಗರು ಸರಿ ಇಲ್ಲ. ನಾನು ಸರಿಯಾಗಿದ್ದೀನಿ ತಾನೆ? ಅಂದಮೇಲೆ ನೀನೇನು ಯೋಚನೆ ಮಾಡಬೇಡ. ನಾನು ಹೋಗಿ ಮಾತಾಡಿ ಎಲ್ಲ ಸರಿ ಮಾಡಿ ಬರ್ತೀನಿ, ಸರಿನಾ? ಮಚ್ಚ, ನಿನ್ನೆ ನೈಟ್ ಡಿಸ್ಕೋಟೆಕ್ಕಿಗೆ ಬರ್ಬೇಕಾಯ್ತು ಕಣ ನೀನು. ಸಕ್ಕತ್ತಾಗಿದ್ಲು, ಹೆಂಗ್ ಕುಣಿತಾ ಇದ್ಲು ಗೊತ್ತಾ? ಓ ಮಗ, ವಿಡಿಯೋ ಏನಾದ್ರು ಮಾಡ್ಕೊಂಡಿದ್ಯಾನೋ? ಏ ಇಲ್ಲಪ್ಪ, ಜಸ್ಟ್ ನೋಡ್ಬಿಟ್ಟು ಕಣ್ ತುಂಬಿಸ್ಕೊಂಡೆ ಅಷ್ಟೇ. ಕಿಲ್ಲಾಡಿ ಬಿಡೋ ನೀನು. ಲವ್ ಎಲ್ಲ ರೆಕಾರ್ಡ್ ಮಾಡ್ಕೊಂತೀಯ. ಕ್ಲೋಸ್ ಫ್ರೆಂಡ್ಸ್ ಆದ್ರೂ ನಮ್ಗೆ ತೋರ್ಸಲ್ಲ ಅಂತಾನೆ ಕಳ್ಳ. ಲೇ ಬಲ ಇದೆಯಾ ಬಿಡು ಮಗ. ಲೇ ಬಲ ಇದೆಯಾ ಬಿಡ. ಲೇ ಲೋ ಮಚ್ಚ, ಇದ್ಯಾವ್ದೋ ಇದು? ಆಂಟಿ ಬಿಡಲ್ಲ. ಇಲ್ಲಿ ಪ್ರಜ್ಜು ಅನ್ನೋರು ಯಾರು? ನಾನೇ. ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕಿತ್ತು. ಒಂಥರ ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ಏನಕ್ಕೆ? ಒಂದ್ ದಿನ ಆದ್ರೂ ನಾನ್ ರೆಡಿ. ಅಸಹ್ಯವಾಗಿ ಮಾತಾಡಬೇಡಿ. ನಾವು ಆ ಥರದ ಜನ ಅಲ್ಲ, ತುಂಬ ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ. ಓ, ನಾವೆಲ್ಲ ಬಿಟ್ಕೊಂಡು ಬದುಕ್ತಾ ಇದೀವಾ? ನಿಮ್ಮ ಹತ್ರ ಮಾತು ಬೆಳ್ಸಕ್ಕೆ ನನಗೆ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ನಮಗೊಂದು ಸಮಸ್ಯೆ ಆಗಿದೆ, ಅದನ್ನ ಸರಿಪಡಿಸಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಓ, ನಮ್ ಕಡೆಯಿಂದ ಯಾರಿಗೆ ಸಮಸ್ಯೆ ಆಗಿಲ್ಲ ಹೇಳಿ? ಏನ್ ಮ್ಯಾಟ್ರು? ನಿಮ್ಮ ಕಾಲೇಜಲ್ಲಿ ಪ್ರತಿಮಾ ಅಂತ ಓದ್ತಿದ್ದಾಳಲ್ಲ? ಓ, ಆ ಗುಲ್ಡು ಸತಿ ಸಾವಿತ್ರಿ ಕಾಲದವಳು, ಗೌರಮ್ಮನ ವೇಷ ಹಾಕೊಂಡು ಅಜ್ಜಿ ತರ ಆಡ್ತಲ್ಲ ಅವಳಾ? ಅವಳು ನನ್ನ ತಂಗಿ. ಓ, ಗೊತ್ತಾಯ್ತು ಬಿಡು. ಅವಳಾ? ಏನಂತಿವಾಗ? ನೀವು ಹೇಳಬೇಕು. ಅವಳ ಬಗ್ಗೆ ಹಂಗೆಲ್ಲ ವಿಡಿಯೋ ತೆಗ್ದಿದ್ದೀರಲ್ಲ, ತಪ್ಪಲ್ವಾ? ಸರಿಯಾಗಿರೋ ಕೆಲಸ ಮಾಡಕ್ಕೆ ಬರೋದಿಲ್ವಲ್ಲ? ಪ್ಲೀಸ್ ಕಣ್ರಪ್ಪ. ಅವಳು ತುಂಬ ಹೆದರ್ಕೊಂಡು ಊಟ ಮಾಡದೆ ಕಣ್ಣೀರು ಹಾಕೊಂಡು ನೆನ್ನೆ ಸಾಯಕ್ಕೆ ಬೇರೆ ಹೊರಟಿದ್ಲು. ರೀ, ನಿಮ್ ತಂಗಿ ಸಾಯಕ್ ಹೋದ್ರೆ ನಾವೇನ್ರಿ ಮಾಡೋಣ? ಅದೆಲ್ಲ ಆಗಿದ್ದು ನಿಮ್ಮಿಂದ ತಾನೇ. ಅವಳ ಬಗ್ಗೆ ಕದ್ದು ವಿಡಿಯೋ ಮಾಡಿದ್ದಲ್ದೆ ಇವಾಗ ಬೇರೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ. ಅವಳು ಇನ್ನೇನು ಮಾಡ್ತಾಳೆ? ಆ ವಿಡಿಯೋನ ಡಿಲೀಟ್ ಮಾಡಿ ಅಂತ ಹೇಳ್ಕೊಳಕ್ ಬಂದಿದ್ದೀನಿ. ಏಯ್, ಏನ್ ಲೂಸಾ ನೀನು? ಯಾವ ವಿಡಿಯೋ? ನಂಗೇನು ಗೊತ್ತಿಲ್ಲ, ಹೋಗೋ. ಪ್ಲೀಸ್ ಕಣಪ್ಪ, ನಿನ್ನ ಕೈ ಮುಗಿತೀನಿ. ನನ್ನ ತಂಗಿ ಭವಿಷ್ಯದ ಪ್ರಶ್ನೆ ಇದು, ನಮ್ಮ ಮನೆ ಮಾನದ ಪ್ರಶ್ನೆ. ಹುಡುಗಾಟ ಆಡಬೇಡ. ವಿಡಿಯೋನ ದಯವಿಟ್ಟು ಡಿಲೀಟ್ ಮಾಡು. ಏ ಆಂಟಿ, ಯಾವ್ದೋ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದಿದೆ ಅನ್ಸುತ್ತೆ. ಯಾವ ವಿಡಿಯೋನೂ ಗೊತ್ತಿಲ್ಲ, ಯಾವ ಪ್ರತಿಮಾನೂ ಗೊತ್ತಿಲ್ಲ. ಹೋಗ್ತಾ ಇರೋ. ಏಯ್, ಏನ್ ಮುಖ ನೋಡ್ತಾ ಇದ್ಯಾ? ರೈಟ್ ಹೇಳೋ. ಈಗ ಏನಂದ್ಯೋ ಕತ್ತೆ ಬಡವಾ? ಹೆಣ್ಮಕ್ಳು ಅಂದ್ರೆ ನಿಂಗೆ ಅಷ್ಟೊಂದು ಹತ್ರನೇನು? ನಿನ್ ಚಟ ತೀರ್ಸ್ಕೊಳ್ಳೋ ವಸ್ತುಗಳಾಗ್ಬಿಟ್ಟಿದೀವಾ? ಯಾ ನಿನ್ನ ಲೇ